ಇವತ್ತು ನಾವು KJD ನಂಬರ್ಗೆ ಆಧಾರ್ ನಂಬರ್ ಯಾವ ರೀತಿ ಲಿಂಕ್ ಮಾಡೋದು ಅಂತ ಅದು ಮಾಡಬೇಕಂದ್ರೆ ಆ್ಯಪ್ ಇರಬೇಕು. ಅದು HRMS ಆ್ಯಪು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಪ್ಲೇಸ್ಟೋರಲ್ಲಿ HRMS ಅಂತ ಟೈಪ್ ಮಾಡಿ ಇಲ್ಲಿ ನೋಡಿ ಮೂರನೇದು HRMS ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅದನ್ನೇ ನೀವು ಡೌನ್ಲೋಡ್ ಮಾಡಬೇಕು. ಬೇರೆದು ಡೌನ್ಲೋಡ್ ಮಾಡಿದ್ರೆ ಆಗೋಲ್ಲ. ಸೊ ಡೌನ್ಲೋಡ್ ಮಾಡ್ಕೊಂಡ್ರೆ ಇನ್ಸ್ಟಾಲ್ ಮಾಡ್ಕೊಬೇಕು ಫಸ್ಟು. ಸೊ ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಇನ್ಸ್ಟಾಲ್ ಆಗ್ತಾಯಿದೆ. ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೀವು ಓಪನ್ ಅಂತ ಇದೆ, ಇಲ್ಲೇ ಓಪನ್ ಮಾಡ್ಕೊಬೋದು. ಇಲ್ಲಾಂದರೆ ಹೋಮ್ ಸ್ಕ್ರೀನ್ಗೆ ಹೋಗಿ ಇಲ್ಲಿ ನೋಡಿ HRMS ಆ್ಯಪ್ ಅಂತ ಇನ್ಸ್ಟಾಲ್ ಆಗಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಈಗ ಇದು ಕ್ಲಿಕ್ ಮಾಡಿದ್ರೆ ಪರ್ಮಿಷನ್ಸ್ ಕೇಳುತ್ತೆ. ಎಲ್ಲದನ್ನು ನೀವು ಹಲೋ ಅಂತ ಕ್ಲಿಕ್ ಮಾಡ್ಕೊಂಡು ಹೋಗಿ. ಸೊ ಎಲ್ಲ ಹಲೋ ಆದಮೇಲೆ ಇಲ್ಲಿ ನೋಂದಾಯಿಸಿ ಅಂತ ಇದೆಯಲ್ಲ, ಅದನ್ನು ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ DDO ಕೋಡ್ HRMS ಇರುತ್ತಲ್ವ, ಅದನ್ನು ಎಂಟ್ರಿ ಮಾಡಿಬಿಟ್ಟು ವಿವರಗಳನ್ನು ಪಡೆಯಿರಿ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರು, ಸೀಕ್ರೆಟ್ ಕೋಡು, ಲಾಗಿನ್ ID ಇದೆಲ್ಲ ಎಂಟ್ರಿ ಮಾಡಿಬಿಟ್ಟು ನೋಂದಣಿ ಮಾಡಿದಾಗ ಆ ಫೋನ್ ನಂಬರ್ಗೆ ನಿಮಗೆ ಒಂದು ಸಬ್ಮಿಟ್ ಆದಮೇಲೆ ಯೂಸರ್ ID ಕ್ರಿಯೇಟ್ ಆಗುತ್ತೆ, ಪಾಸ್ವರ್ಡು. ಲಾಗಿನ್ ಆಗಿಬಿಟ್ಟು ಫಸ್ಟು HRMS ಡೇಟಾನ ಡೌನ್ಲೋಡ್ ಮಾಡ್ಕೊಬೇಕು. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಈಗ ಇದಾದಮೇಲೆ ಸಕ್ಸಸ್ಫುಲಿ ಬರುತ್ತೆ. ನೆಕ್ಸ್ಟು ಆಧಾರನ್ನು ಸರಿ ಇಡಿ, ಅದನ್ನು ಕ್ಲಿಕ್ ಮಾಡಿ. ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು KJD ಸಂಖ್ಯೆ, ಯಾವ ಎಂಪ್ಲಾಯ್ದು ಆಧಾರ್ನ ಫಿಟ್ ಮಾಡಬೇಕು ಆ ಎಂಪ್ಲಾಯ್ದು KJD ನಂಬರು ಎಂಟ್ರಿ ಮಾಡಿಬಿಟ್ಟು ವಿವರಗಳನ್ನು ಪಡೆಯಿರಿ ಬರುತ್ತೆ, ನೇಮು. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಎಲ್ಲ ಬರುತ್ತೆ. ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡಿ, ಅದ್ರ ಕೆಳಗಡೆ ಏನಿರಲ್ಲ ಡೀಟೇಲ್ಸು. ಈಗ ನೀವು ಸ್ಕ್ಯಾನ್ ಮಾಡಿದ್ಮೇಲೆ ಅದು ಡೀಟೇಲ್ಸು ಬರುತ್ತೆ. ನಾನು ಒಬ್ಬ ಎಂಪ್ಲಾಯ್ದು ಬಾರ್ಕೋಡ್ ಯೂಸ್ ಮಾಡಿಕೊಂಡು ಸ್ಕ್ಯಾನ್ ಮಾಡ್ತಾಯಿದ್ದೀನಿ ನೋಡಿರಿ. ಮಾಡಿದ ತಕ್ಷಣ ಈ ಥರ ಎಲ್ಲ ಡೀಟೇಲ್ಸು ಬರುತ್ತೆ. ಆ ಡೀಟೇಲ್ಸ್ನೆಲ್ಲ ನೀವು ಕ್ಲೀನಾಗಿ ಚೆಕ್ ಮಾಡ್ಕೊಬೇಕು. ಇಲ್ಲಿ ಮೊಬೈಲ್ ಸಂಖ್ಯೆ ಇರೋದಿಲ್ಲ, ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ ಎಂಟ್ರಿ ಮಾಡಿ ನೋಡಿ, ಅವ್ರ ಎಂಪ್ಲಾಯ್ದು ಮೊಬೈಲ್ ಸಂಖ್ಯೆ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಹೋಗಿ ಕ್ಲಿಕ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮಾಡಿ ಅದನ್ನು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕು. ಉಳಿಸಿ ಅಂದರೆ ಸೇವ್ ಮಾಡಿ ಅನ್ನೋ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲಿ ಸೇವ್ ಆಗುತ್ತೆ ನೋಡಿ. ಡೇಟಾ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದೇ ರೀತಿ ಎಲ್ಲ ಎಂಪ್ಲಾಯೀಸ್ದು ಮಾಡಬೇಕು. ಒನ್ಸ್ ಆದಮೇಲೆ ಈಗ ನೀವು ಬೇರೆ ಬ್ರೌಸರ್ಗೆ ಹೋಗಿ HRMS ಲಾಗಿನ್ ಆಗಬೇಕು. ಸೊ ಅಲ್ಲಿ ಅಪ್ರೂವ್ ಮಾಡಬೇಕು. ಈಗ HRMS ಲಾಗಿನಲ್ಲಿ ನೋಡಿ HRMS ಅಂತ ಟೈಪ್ ಮಾಡಿ. ಸೊ HRMS ಅಂತ ಟೈಪ್ ಮಾಡಿಬಿಟ್ಟು ಮಾಮೂಲಿ ಸ್ಯಾಲ್ರಿ ಮಾಡೋ HRMS ಲಾಗಿನ್ ಅಲ್ಲ, ಸೊ ಮಾಮೂಲಿ HRMS ಅಂತ ಟೈಪ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಾಂದರೆ ಅದು ಕೋಡ್ ಇರುತ್ತೆ, ಲಾಗಿನ್ ಇದು ವೆಬ್ಸೈಟ್ ಅಡ್ರೆಸ್ಸು, ಅದ್ರ ಮುಖಾಂತರ ಹೋಗ್ಬೋದು. ಈಗ ನಾನು ಇಲ್ಲಿ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಏನಿದೆ HRMS ಆಧಾರ್ ವೆಬ್ ಪೋರ್ಟಲ್, ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ಆ ಅಪ್ಲಿಕೇಶನ್ ಲಾಗಿನ್ ಏನು ಮಾಡಿದ್ವೋ ಅದೇ ರೀತಿ ಇಲ್ಲೂ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಬರುತ್ತೆ. ಇಲ್ಲಿ 3 ಲೈನ್ ಇದೆಯಲ್ಲ ಮೇಲೆ, ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನೋಡಿ ವೆರಿಫಿಕೇಷನ್ ಆಫ್ ಎಂಪ್ಲಾಯ್ ಆಧಾರ್ ಮ್ಯಾಪಿಂಗ್ ಅನ್ನೋದನ್ನ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಈಗ ಇದನ್ನು ಕ್ಲಿಕ್ ಮಾಡಿದ್ಮೇಲೆ 2 ಆಪ್ಷನ್ ಬರುತ್ತೆ, ಇಂಟ್ರೈ ರೆಕಾರ್ಡ್ಸ್, ಔಟ್ರೈ ರೆಕಾರ್ಡ್ಸ್ ಅಂತ. ಇಂಟ್ರೈ ರೆಕಾರ್ಡ್ಸ್ನ ಕ್ಲಿಕ್ ಮಾಡಬೇಕು. ಸೊ ಇಂಟ್ರೈ ರೆಕಾರ್ಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನೋಡಿರಿ. ಆಧಾರು ಯಾವ್ಯಾವ ಸ್ಕ್ಯಾನ್ ಮಾಡಿದ್ದೇವೋ ಅವ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಈ ಡೀಟೇಲ್ಸಲ್ಲಿ ನೇಮ್ ಮ್ಯಾಚಿಂಗ್ ಮಾಡಬೇಕು ಫಸ್ಟು. ಸೊ ನೇಮ್ ಮ್ಯಾಚಿಂಗು 70 to 100% ಇರಬೇಕು, ಇಲ್ಲಾಂದರೆ ನೀವು ಡಿಲೀಟ್ ಮಾಡಬೇಕಾಗುತ್ತೆ, ಎಡಿಟ್ ಮಾಡಬೇಕಾಗುತ್ತೆ. ಈಗ ನೋಡಿರಿ, ನಾನು ಎಲ್ಲ ಎಂಪ್ಲಾಯೀಸ್ದು ಇಲ್ಲಿ ಬರುತ್ತೆ. ಆದಮೇಲೆ ಇಲ್ಲಿ ನೇಮ್ ಮ್ಯಾಚ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿರಿ ಓಕೆ ಬರುತ್ತೆ, 100% ಆಯಿತು. ಅದೇ ರೀತಿ ಎಲ್ಲರದು ಎಷ್ಟು ಜನ ಇದೆ ಅಷ್ಟು ಜನದು ಮಾಡಬೇಕು 100%. ಇದಾದಮೇಲೆ ಇಲ್ಲಿ ವ್ಯೂ ಬಟನ್ ಅಂತ ಇದೆ ನೋಡಿರಿ, ವ್ಯೂ. ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ಅವ್ರ ಡೀಟೇಲ್ಸ್ ಕೆಳಗಡೆ ಬರುತ್ತೆ. ಸೊ 100% ಮ್ಯಾಚ್ ಆಗಿರೋದ್ರಿಂದ ನಾವು ಸಬ್ಮಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಆದಮೇಲೆ ಸಕ್ಸಸ್ಫುಲಿ ರೆಕಾರ್ಡ್ ಆಗುತ್ತೆ. ಇದೇ ರೀತಿ ನೀವು ಯಾರ್ಯಾರು ಮಾಡಿದ್ದೀರೋ ಅದನ್ನೆಲ್ಲ ನೇಮ್ ಮ್ಯಾಚ್ ಮಾಡೋದು, ವ್ಯೂ ನೋಡೋದು, ಸಬ್ಮಿಟ್ ಮಾಡೋದು. ಫಸ್ಟ್ ನೇಮ್ ಮ್ಯಾಚ್ ಮಾಡಬೇಕು. ಸೊ ನೇಮ್ ಮ್ಯಾಚ್ ಮಾಡಿ, ವ್ಯೂನು ಮಾಡಿ, ಅಗೇನ್ ಸಬ್ಮಿಟ್ ಮಾಡಬೇಕು. ಈ ರೀತಿ ಎಲ್ಲರದ್ದು ಮಾಡಿದ್ಮೇಲೆ ಯಾರ್ಯಾರ್ದು
ವೆರಿಫಿಕೇಷನ್ ಆಗಿದೆ ಅದನ್ನು ನೋಡಬೇಕಂದ್ರೆ ಈಗ ನೀವೇನು ಮಾಡಬೇಕು, ಹೋಮ್ ಪೇಜ್ಗೆ ಹೋಗ್ಬೇಕಾಗುತ್ತೆ. ಸೊ ಹೋಮ್ ಪೇಜಲ್ಲಿ ನೋಡ್ರಿ ಮೇಲೆ 3 ಚುಕ್ಕೆ ಇದೆಯಲ್ವ, 3 ಲೈನು. ಸೊ ಇಲ್ಲಿ ಬರೋದಿಲ್ಲ. ಈಗ 3 ಲೈನ್ ಇದೆಯಲ್ವ, ಅಲ್ಲಿ ಕ್ಲಿಕ್ ಮಾಡಿದಾಗ ಮಿಸ್ ರಿಪೋರ್ಟ್ಸ್, MIS ರಿಪೋರ್ಟ್ಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡ್ರಿ ಅದರಲ್ಲಿ ಲಿಸ್ಟ್ ಆಫ್ ವೆರಿಫೈಡ್ ಎಂಪ್ಲಾಯೀಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಯಾರ್ಯಾರ್ದು ಲಿಂಕ್ ಆಗಿದೆ ಸಕ್ಸಸ್ಫುಲ್ ಆಗಿ ಅವ್ರದ್ದು ಡೀಟೇಲ್ಸ್ ಬರುತ್ತೆ. ಈ ಥರ ಗೆಟ್ ಡೀಟೇಲ್ಸ್ ಅಂತ ಹೊಡೆದ ತಕ್ಷಣ ನೋಡ್ರಿ ಎಲ್ಲರದ್ದು ಬರುತ್ತೆ. ಈಗ ನೋಡಿರಿ ಎಲ್ಲರದ್ದು ಬರುತ್ತೆ. ಈ ರೀತಿ ಎಲ್ಲರದ್ದು ನೀವು ಮಾಡಬೇಕಾಗುತ್ತೆ ಒಂದು ಕಡೆಯಿಂದ. ಸೊ ಇಷ್ಟು ಮಾಡಿದ್ಮೇಲೆ ಮುಗೀತು. ಇಷ್ಟಾದಮೇಲೆ ಎಲ್ಲ ಚೆಕ್ ಮಾಡಿಕೊಂಡು ಪ್ರಿಂಟ್ ಬೇಕಾದರೆ ತಗೊಂಡು ಇಟ್ಕೊಂಡು ಲಾಗೌಟ್ ಆದರೆ ಮುಗೀತು.